11ನೇ ಶತಮಾನದಲ್ಲಿ ಒಬ್ಬ ದೊಡ್ಡ ಭಕ್ತನಿದ್ದನು. ಆತನು ಚಿಕ್ಕ ವಯಸ್ಸಿನಲ್ಲಿ ನಾನು ಇಡೀ ಲೋಕವನ್ನೇ ಬದಲಾಯಿಸಬೇಕೆಂಬುದಾಗಿ ಆಸೆ ಪಟ್ಟನು. ಆತನು ಬೆಳೆಯುತ್ತಾ ಬುದ್ಧಿ ಬಂದಾಗ ಆತನು ನಾನು ಈ ಲೋಕವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದುದರಿಂದ ನಾನು ಸಾಯುವಷ್ಟರಲ್ಲಿ ನನ್ನ ಪಟ್ಟಣವನ್ನಾದರೂ ನಾನು ಬದಲಾಯಿಸುತ್ತೇನೆಂಬುದಾಗಿ ಅಂದುಕೊಂಡನು. ಇನ್ನೇನು ಸಾಯುವಂಥ ಪರಿಸ್ಥಿತಿ ಬಂದಾಗ ಆತನಿಗೆ ಗೊತ್ತಾಗಿದ್ದೇನೆಂದರೆ, ನಾನು ಬದಲಾಗಿದ್ದರೆ ನನ್ನ ಕುಟುಂಬ ಬದಲಾಗುತ್ತಾ ಇತ್ತು. ಅವನು ತೀರಿ ಹೋದ. ಅವನು ಹೂಣಿಟ್ಟ ಮೇಲೆ ಅವನ ಸಮಾಧಿ ಕಲ್ಲಿನ ಮೇಲೆ ಹೀಗೆ ಬರೆದಿದ್ದರು, ಲೋಕವನ್ನು ಬದಲಾಯಿಸಬೇಕೆಂಬಂಥ ವ್ಯಕ್ತಿ ತನ್ನನ್ನೇ ಬದಲಾಯಿಸಿಕೊಳ್ಳದೆ ತೀರಿ ಹೋದನು. ಮೊದಲು ಬದಲಾವಣೆ ನಮ್ಮಿಂದ ಆರಂಭವಾಗಬೇಕು. ನಾವು ಬದಲಾದರೆ ನಮ್ಮ ಕುಟುಂಬ ಬದಲಾಗುತ್ತೆ, ಕುಟುಂಬ ಬದಲಾದರೆ ಸಮುದಾಯ ಬದಲಾಗುತ್ತೆ, ಸಮುದಾಯ ಬದಲಾದರೆ ಪಟ್ಟಣ ಬದಲಾಗುತ್ತೆ, ಪಟ್ಟಣ ಬದಲಾದರೆ ಇಡೀ ದೇಶವೇ ಬದಲಾಗುವಂಥದ್ದಾಗಿದೆ.